ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಜನಾಭಿಪ್ರಾಯದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತಾ ಇದ್ವಿ. ಜನಾಭಿಮತ ಏನಿದೆ ಅನ್ನುವಂಥದ್ದು ಜಾತಿಯ ವಿಚಾರವಾಗಿ ನಾನು ಆರಂಭದಲ್ಲಿ ಹೇಳಿದೆ. ಜಾತಿಯ ಬಗ್ಗೆ ನಾವು ಮಾತಾಡ್ತೀವಿ ನಿಜ, ಯಾಕಂದರೆ ಜಾತಿ ರಹಿತವಾದಂಥ ಈ ರಾಜಕೀಯವನ್ನು ಕಲ್ಪಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಒಂದಷ್ಟು ಜಾತಿಯ ವಿವರಗಳನ್ನು ನಾವು ನೋಡಿದ್ವಿ, ಇನ್ನೊಂದಿಷ್ಟು ಪಂಗಡಗಳು ಉಳ್ಕೊಂಡಿವೆ. ಅದರ ಒಲವು ಯಾವ ಕಡೆಗಿದೆ ಬನ್ನಿ ನೋಡೋಣ. ಇನ್ನು ಕೊಂಕಣಿ ಬ್ರಾಹ್ಮಣರು ಕಾಂಗ್ರೆಸ್ಗೆ 23%, ಬಿಜೆಪಿಗೆ 61%, ಜೆಡಿಎಸ್ಗೆ 6%, ಕೆಜೆಪಿಗೆ 9% ಮತ್ತು ಇತರೆ ಪಕ್ಷಗಳಿಗೆ 1% ಮಂದಿ ತಮ್ಮ ಒಲವು ವ್ಯಕ್ತಪಡಿಸಿದ್ದಾರೆ. ಕೋಲಾಲ ಜಾತಿಯ ಜನ ಕಾಂಗ್ರೆಸ್ಗೆ 48%, ಬಿಜೆಪಿಗೆ 34%, ಜೆಡಿಎಸ್ಗೆ 9%, ಕೆಜೆಪಿಗೆ 3% ಮತ್ತು ಇತರೆ ಪಕ್ಷಗಳಿಗೆ 6% ಜನ ತಮ್ಮ ಒಲವು ವ್ಯಕ್ತಪಡಿಸಿದ್ದಾರೆ. ಇನ್ನು ಪೂಜಾರಿ ಜಾತಿಯ ಜನ ಕಾಂಗ್ರೆಸ್ಗೆ 42%, ಬಿಜೆಪಿಗೆ 45%, ಜೆಡಿಎಸ್ಗೆ 6%, ಕೆಜೆಪಿಗೆ 4% ಮತ್ತು ಇತರೆ ಪಕ್ಷಗಳಿಗೆ 3% ಮಂದಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ಕುಂಬಾರರು ಕಾಂಗ್ರೆಸ್ಗೆ 43%, ಬಿಜೆಪಿಗೆ 24%, ಜೆಡಿಎಸ್ಗೆ 19%, ಕೆಜೆಪಿಗೆ 5% ಮತ್ತು ಇತರೆ ಪಕ್ಷಗಳಿಗೆ 9% ಮಂದಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ತೆಲುಗು ಭಾಷಿಕರಲ್ಲಿ ಕಾಂಗ್ರೆಸ್ಗೆ 40%, ಬಿಜೆಪಿಗೆ 34%, ಜೆಡಿಎಸ್ಗೆ 16%, ಕೆಜೆಪಿಗೆ 2% ಮತ್ತು ಇತರೆ ಪಕ್ಷಗಳಿಗೆ 8% ಮಂದಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ತಮಿಳು ಭಾಷಿಕರು ಕಾಂಗ್ರೆಸ್ಗೆ 52%, ಬಿಜೆಪಿಗೆ 36%, ಜೆಡಿಎಸ್ಗೆ 7%, ಕೆಜೆಪಿಗೆ 3% ಮತ್ತು ಇತರೆ ಪಕ್ಷಗಳಿಗೆ 2% ಮಂದಿ ತಮ್ಮ ಒಲವು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದೆಡೆ ಮಾರ್ವಾಡಿಗಳಲ್ಲಿ ಕಾಂಗ್ರೆಸ್ಗೆ 38%, ಬಿಜೆಪಿಗೆ 56%, ಜೆಡಿಎಸ್ಗೆ 2%, ಕೆಜೆಪಿಗೆ 3% ಮತ್ತು ಇತರೆ ಪಕ್ಷಗಳಿಗೆ 1% ಜನರು ತಮ್ಮ ಒಲವು ವ್ಯಕ್ತಪಡಿಸಿದ್ದಾರೆ. ಇನ್ನು ಬಣಿಜಿಗರಲ್ಲಿ ಕಾಂಗ್ರೆಸ್ಗೆ 36%, ಬಿಜೆಪಿಗೆ 28%, ಜೆಡಿಎಸ್ಗೆ 25%, ಕೆಜೆಪಿಗೆ 4% ಮತ್ತು ಇತರೆ ಪಕ್ಷಗಳಿಗೆ 7% ಮಂದಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇನ್ನು ತಿಗಳರು ಕಾಂಗ್ರೆಸ್ಗೆ 39%, ಬಿಜೆಪಿಗೆ 32%, ಜೆಡಿಎಸ್ಗೆ 18%, ಕೆಜೆಪಿಗೆ 4% ಮತ್ತು ಇತರೆ ಪಕ್ಷಗಳಿಗೆ 4% ಜನರು ತಮ್ಮ ಒಲವು ವ್ಯಕ್ತಪಡಿಸಿದ್ದಾರೆ. ಜನಾಭಿಮತದಲ್ಲಿ ನಾವು ಜಾತಿ ಪ್ರೀತಿಯ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಬನ್ನಿ ನಾನು ಆರಂಭ ಮಾಡ್ತಾ ಇದ್ದೀನಿ ಮೀನಾಕ್ಷಿ ಅವರಿಂದ. ಮೇಡಮ್ ಏನು ಹೇಳ್ತೀರಿ ಇದ್ರ ಬಗ್ಗೆ? ಅದು ಯಾತಕ್ಕೆ ಡಿವೈಡ್ ಮಾಡ್ತೀರಿ? ನಾವು ಇಂಡಿಪೆಂಡೆನ್ಸ್ ಮೇಡಮ್ ನಾವು ಡಿವೈಡ್ ಮಾಡ್ತಿಲ್ಲ, ನೀವು ಡಿವೈಡ್ ಇಡೀ ರಾಜಕೀಯ ವ್ಯವಸ್ಥೆ ಅನ್ನುವಂಥದ್ದು ಡಿವೈಡ್ ಮಾಡ್ತಾ ಇದೆ. ಅದ್ ಸರಿ, ನೀವು ಅದನ್ನ ವಿವರಣೆ ಮಾಡಿ ಇನ್ನೂ ಜನರ ಮೈಂಡ್ಸ್ ನಲ್ಲಿ ಇದಾಗಬೇಕು, ಈ ತರ ಜಾತಿ ಇಷ್ಟು ಇದೆ ಅಂತ ಅಲ್ಲ. ಯಾವುದೋ ಒಂದು ಲೋಕಸತ್ತಾ ಅಥವಾ ಯಾವುದೋ ಒಂದು ಆಮ್ ಆದ್ಮಿ ಪಾರ್ಟಿ ಮಾತ್ರ ಜಾತಿ ನೋಡಲ್ಲ ಅಂತ ಅನ್ಸುತ್ತೆ. ಇನ್ನೆಲ್ಲವೂ ಕೂಡ ಜಾತಿ ನೋಡುವಂಥದ್ದೇ. ಒಪ್ಕೊಳ್ಳೋಣ ನಾವು ಅದನ್ನ ಅಂತ. ಅದು ಒಪ್ಕೊಳ್ಳೋಣ, ಐ ಹ್ಯಾವ್ ನೋ ಡೌಟ್ ಅಬೌಟ್ ಇಟ್. ಬಟ್ ಎಲ್ಲರೂ ವಿ ಮಸ್ಟ್ ಚೇಂಜ್ ಅವರ್ ಮೈಂಡ್. 65 ಇಯರ್ಸ್ ಆದ್ಮೇಲೆ 65 ಇಯರ್ಸ್ ಅಗೋ ಅವರು ಒಗ್ಗಟ್ಟು ಮಾಡಿದ್ರು. ದ ಹೋಲ್ ಆಫ್ ಇಂಡಿಯಾ ವಾಸ್ ಯುನೈಟೆಡ್ ಬೈ ಸರ್ದಾರ್ ಪಟೇಲ್. ಅದನ್ನ ಬಿಟ್ಟು ಇವಾಗ 65 ಇಯರ್ಸ್ ಆದ್ಮೇಲೆ ಚೂರ್ ಮಾಡಿ ಮೀಟ್ ಮಾಡಿ ನಮ್ಮನ್ನ ಇಡ್ತಾ ಇದ್ದೀವಿ. ವಿ ಮಸ್ಟ್ ಲುಕ್ ಎಟ್ ದ ಅಭ್ಯರ್ಥಿ ಯಾರು ಒಳ್ಳೆ ಕೆಲಸ ಮಾಡ್ತಾರೆ, ಯಾರು ಅಪೇಕ್ಷೆ ಇಲ್ಲದೆ ಕೆಲಸ ಮಾಡ್ತಾರೆ, ದುಡ್ಡಿಲ್ಲದೆ ಸ್ವತಃ ದುಡ್ಡಿಲ್ಲದೆ ಕೆಲಸ ಮಾಡ್ತಾರೆ, ಅದನ್ನ ಬಿಟ್ಟು ಬಾಕಿ ಎಲ್ಲಾನು ನೋಡ್ತೀವಿ. ನಾವೆಲ್ಲ ಏನ್ ಮಾತಾಡ್ತೀವಿ ಅಂದ್ರೆ, ಇವಾಗ ನೀವು ತೋರಿಸಿರುವಂತ ರಿಪೋರ್ಟ್ಗಳ ಪ್ರಕಾರ ನೋಡಿದ್ರೆ ಬೇರೆ ಎಲ್ಲಾ ಪಾರ್ಟಿಗಳು ಅಂದ್ರೆ ನಾನು ಈಗ ನೋಡ್ತಾ ಇರೋವಂಥದ್ದು ಅಂದ್ರೆ ನಾರ್ಮಲ್ ಪಾರ್ಟಿಗಳು ಅಥವಾ ಇತರ ಪಾರ್ಟಿಗಳು ಬೇಸ್ ಆಗೋದು ಜಾತಿ ಬೇಸಸ್ ಮೇಲೆ. ಬಟ್ ನೀವು ಆನ್ ದ ಹೋಲ್ ನೋಡಿದಾಗ ಒಕ್ಕಲಿಗರೇ ಆಗ್ಲಿ ಅದನ್ನೆಲ್ಲ ಬಿಟ್ಟು ನೀವು ಕ್ರೆಡಿಬಿಲಿಟಿ ಮೇಲೆ ಮಾಡಿದಾಗ ಕರ್ನಾಟಕಕ್ಕೆ ಯಾವ ಪಾರ್ಟಿ ಜಾಸ್ತಿ ಕೆಲಸ ಮಾಡಿದೆ ಅನ್ನೋದು ಲೆಕ್ಕ ಹಾಕ್ತು ಅಂದಾಗ ಬಿಜೆಪಿನ, ಕೆಜೆಪಿನ ಅಥವಾ ಕಾಂಗ್ರೆಸ್ ಅಂದಾಗ ಕೆಜೆಪಿ ಅವರು ಧನಂಜಯ ಅವರು ಹೇಳ್ದಂಗೆ ನಾವು ಬೇರೆಯವ್ರ ಮುಖ ಇಟ್ಕೊಂಡು ಮಾತಾಡ್ತೀವಿ. ಬಟ್ ಕೆಜೆಪಿ ಅವ್ರಿಗಿನ್ನ ಮುಖ ಕೂಡ ಇಲ್ಲ. ಆಲ್ ರೈಟ್. ಸೊ ನಾವು ಕೆಲಸ ಟೇಬಲ್ ಮೇಲೆ ಯಾವ ವರ್ಕ್ ತಂದಿದ್ದಾರೆ ಅನ್ನೋದನ್ನ ನೋಡಿ ಮಾತಾಡೋದು ಮುಖ್ಯ ಆಗತ್ತೆ ಹೊರತು ಜಾತಿ ಬೇಸ್ ಮೇಲಲ್ಲ. ಜಾತಿ ತುಂಬಾ ದೊಡ್ಡದಾಗಿದೆ ಅಂದ ಮಾತ್ರಕ್ಕೆ ಕೆಲಸ ತರ್ತಾ ಇದಾರಾ?
ಅಥವಾ ಜಾತಿ ಬೆಳೆಸೋದೇ ಒಂದು ಕೆಲಸ ಆಗ್ಬಿಟ್ರೆ ಸ್ಟೇಟ್ ಮುಂದೆ ಹೋಗೋದು ಹೇಗೆ? ಇವಾಗ ನೀವು ತೋರಿಸಿರೋ ರಿಪೋರ್ಟ್ ಪ್ರಕಾರ ಪ್ರತಿಯೊಂದು ಜಾತಿನವರು ಕಾಂಗ್ರೆಸ್ಗೆ ಜಾಸ್ತಿ ಏನಕ್ಕೆ ವೋಟ್ ಹಾಕ್ತಿದೆ, ಒಂದೇ ಜಾತಿ ಏನಕ್ಕೆ ಅಲ್ಲಿ ಬೀಳ್ತಾ ಇಲ್ಲ. ವರ್ಕ್ ಸ್ಪೀಕ್ಸ್. ಓಕೆ, ಕೆಲಸ ಮಾತಾಡ್ತಾ ಇದೆ. ಎಸ್ ಸುಷ್ಮಾ, ಮತ್ತಷ್ಟು ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಯಾರೂ ಕೂಡ ಬರೆದಿರಲ್ಲ ಹಿಂಗೆ ಮಾಡಬೇಕು ಅಂತ. ಆದರೆ ಯಾವುದನ್ನು ಬರೆದಿಲ್ವೋ ಅಲಿಖಿತ ಒಂದು ಸಂವಿಧಾನ ಇದೆ ರಾಜಕೀಯ ಪಕ್ಷಗಳಿಗೆ, ಅದರ ಪ್ರಕಾರನೇ ಅವು ಕಾರ್ಯಾಚರಿಸುವಂಥದ್ದು. ವಿಶ್ವೇಶ್ವರ ಭಟ್ ಏನಂತೀರಿ? ನಾವು ಮೊದಲ ಚುನಾವಣೆಯಿಂದ ಹಿಡಿದು ಇವತ್ತಿನ ತನಕ ಒಂದು ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ವಿ ಆರ್ ಕಾಸ್ಟಿಂಗ್ ದ ವೋಟ್ಸ್ ಆರ್ ವೋಟಿಂಗ್ ಫಾರ್ ದ ಕಾಸ್ಟ್ ಅಂತ. ನಾವು ಬಹುತೇಕ ಸಂದರ್ಭಗಳಲ್ಲಿ ಅದೊಂದು ದುರಂತ. ನಾವು ಈಗಾಗಲೇ ಹೇಳಿದ್ದೇವೆ, ಅದನ್ನು ನಾವು ಸ್ಪಷ್ಟಪಡಿಸಿದ್ದೇವೆ. ಜಾತಿ ಆಧಾರಿತವಾದಂಥ ಒಂದು ಸಂಗತಿಯನ್ನು ಇಟ್ಟುಕೊಂಡು ಚುನಾವಣೆಗೆ ಹೋಗುವಂಥದ್ದು ಅಥವಾ ಈ ರೀತಿಯಾದಂಥ ಲೆಕ್ಕಾಚಾರ ಮಾಡುವಂಥದ್ದು ನಿಜಕ್ಕೂ ಒಂದು ದುರ್ದೈವ. ಆದರೆ ಇದೊಂದು ಅನಿವಾರ್ಯ ಕೂಡ. ನಾನಿಲ್ಲಿ 3 ಪಕ್ಷಗಳ ನಾಯಕರಿದ್ದಾರೆ, ಇಲ್ಲಿ ನಾಲ್ಕು ಪಕ್ಷದ ನಾಯಕರಿದ್ದಾರೆ. ನಾನು ಅವರಿಗೆ ಕೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಚುನಾವಣೆಯ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜಾತಿಯನ್ನು ಬಿಟ್ಟು ನೀವು ಏನಾದರೂ ಯೋಚನೆ ಮಾಡಿದ್ದೀರಾ? ನಿಮ್ಮ ಮೊಟ್ಟ ಮೊದಲ ಪ್ರಶ್ನೆ ಏನು ಅಂತಂದರೆ ಅವರು ಯಾವ ಜಾತಿಯವರು? ವಿಶ್ವೇಶ್ವರ ಭಟ್ರೆ, ನಾನು ಹೇಳ, ಈಗ ಮೀನಾಕ್ಷಿ ಅವರು, ಸುಷ್ಮಾ ಅವರು ಮಾತಾಡಿದ್ದನ್ನು ಕೇಳೋದಕ್ಕೆಲ್ಲ ಬಹಳ ರಂಗಾಗಿ ಕಿವಿಗೆ ಎಲ್ಲ ಒಳ್ಳೆಯದಾಗ್ತದೆ. ಆದರೆ ನಮ್ಮ ದೇಶದ ಸಮಾಜದಲ್ಲಿ ಇವತ್ತು ಅನಿವಾರ್ಯವಾಗಿ ಇರುವಂಥ ಸಂಗತಿಗಳನ್ನು ನಾವು ಮರೆಮಾಚಲಿಕ್ಕಾಗೋದಿಲ್ಲ. ಹುಟ್ಟಿದಾಗ ಜಾತಿ, ಶಾಲೆಗೆ ಶಿಕ್ಷಣಕ್ಕೆ ಸೇರುವಾಗ ಜಾತಿ, ಉದ್ಯೋಗಕ್ಕೆ ಸೇರುವಾಗ ಜಾತಿ. ಯಾರು ಮಾಡಿದ್ದು ನಮ್ಗೆ ಗೊತ್ತಿಲ್ಲ, ಯಾರು ಮಾಡಿದ್ದು ಗೊತ್ತಿಲ್ಲ. ಎಲ್ಲ ನಾಯಕರೇ ಮಾಡಿದ್ದು. ಮಾಡಬಾರ್ದು ಅಂತ ನಮ್ಮ ಸಂವಿಧಾನದಲ್ಲಿ ಬರೆದಿದ್ದರೆ ನಾನು ಒಪ್ತೇನೆ. ಸಂವಿಧಾನದಲ್ಲಿ ಕೂಡ ಜಾತಿಯ ಆಧಾರದಲ್ಲಿ ಹಕ್ಕುಗಳನ್ನು ಕೊಡುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಯಾವಾಗ ಪ್ರಾರಂಭ ಆಯಿತು, ನಾವು ಅದನ್ನು ಇಲ್ಲ ಅಂತ ಇವತ್ತು ಮಾಡ್ಲಿಕ್ಕೆ ಬರ್ತದ? ಕಾನೂನು ಬರೀತಾರೆ, ಅಲ್ಲಿ ನೀವು ಕಾನೂನನ್ನು ದಯಮಾಡಿ ಓದಿ, ಅಲ್ಲಿ ಬರೀತಾರೆ ಈ ಕಾನೂನು ಹಿಂದೂಗಳಿಗೆ, ಕ್ರೈಸ್ತರಿಗೆ, ಮುಸಲ್ಮಾನರಿಗೆ, ಜೈನರಿಗೆ, ಪಾರ್ಸಿಗಳಿಗೆ, ಸಿಖ್ಖರಿಗೆ ಎಲ್ಲರಿಗೂ ಅನ್ವಯವಾಗತಕ್ಕದ್ದು. ಯಾಕೆ ಬರೀಬೇಕು? ಸಂವಿಧಾನದಲ್ಲಿ ಅದು ಬರೆಯದೇ ಇರ್ತಾ ಇದ್ದರೆ ಜಾತ್ಯತೀತ ದೇಶ ಅಂತ ಹೇಳ್ತೇವೆ. ಇದನ್ನೆಲ್ಲ ಮಾತಾಡಿ ಏನು ಉಪಯೋಗ ಇಲ್ಲ. ಹಾಗಾಗಿ ಇದು ವಾಸ್ತವಿಕತೆಯಿಂದ ದೂರ ಓಡಿ ಹೋಗುವಂಥ ಒಂದು ಪ್ರಯತ್ನ ನಮ್ಮದು. ಅವರು ವಿಶ್ವೇಶ್ವರ ಭಟ್ರು ಕೇಳಿದ್ದಾರೆ, ಅವರೇನು ಕೇಳಿದರು, ಜಾತಿ ಬಿಟ್ಟು ನೀವು ಏನಾದರೂ ಯೋಚನೆ ಮಾಡ್ತೀರಾ ಅಂತ. ಆದರೆ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ ವಿಶ್ವೇಶ್ವರ ಭಟ್ರು. ಜಾತಿಯೂ ಇದೆ, ಅದರ ಜೊತೆಗೆ ಅವರವರ ಕ್ಯಾಲಿಬರ್ ಇದೆ, ಯಾರ್ಯಾರಿಗೆ ಜನರನ್ನು ಓಲೈಸಿಕೊಳ್ಳುವಂಥ ಶಕ್ತಿ ಇದೆ, ಅದನ್ನು ನೋಡಿಕೊಂಡು ನಾವು ಆಯ್ಕೆ ಮಾಡ್ತೇವೆ. ಕೇವಲ ಒಂದೇ ನಿಮಿಷ ನಾನು ಪೂರ್ತಿ ಮಾಡ್ತೇನೆ. ದಯಮಾಡಿ ಈ ಜಾತಿ ವ್ಯವಸ್ಥೆ ತಂದದ್ದು ಕೇವಲ ರಾಜಕೀಯ ಪಕ್ಷಗಳು ಅಂತ ಹೇಳುವಂಥ ಹಣೆಪಟ್ಟಿ ಕಟ್ಟಲಿಕ್ಕೆ ಹೋಗ್ಬಿಡಿ. ಸೊ ಸಂವಿಧಾನದಲ್ಲಿ ಬರೆದಿದ್ದು ಸ್ವಲ್ಪ ಇಯರ್ಸ್ಗೆ ಲೆಟ್ ಅಸ್ ಗಿವ್ ಎಕ್ಸ್ಟ್ರಾ ದಿಸ್ ಥಿಂಗ್ ಫಾರ್ ದ ಪೀಪಲ್ ಹೂ ಆರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಸೊ ಅವ್ರಿಗೆ ಎಕ್ಸ್ಟ್ರಾ ಚಾನ್ಸಸ್ ಕೊಟ್ಟು ಅವ್ರು ಒಂದು ಇದಕ್ಕೆ ಹಕ್ಕಕ್ಕೆ ಬಂದರೆ ಆಮೇಲೆ ತೆಗಿಯೋಣ ಅಂತ, ಅದನ್ನ ನಾವೆಲ್ಲ ತೆಗಿಯೋದು ಮಾಡೇ ಇಲ್ಲ. ಸೊ ಅದನ್ನು ಜಾಸ್ತಿ ಬೆಳೆಸ್ತಾ ಇದ್ದೀವಿ. ಅದನ್ನ ಜಾಸ್ತಿ ಬೆಳೆಸಿದ್ರೆ ಇನ್ನೂ ಡಿವೈಡ್ ಆಗುತ್ತೆ. ಒಂದು ದಿವಸ ಕರ್ನಾಟಕ ಇನ್ನೊಂದು 10 ಭಾಗ ಆಗುತ್ತೆ. ಅದು ಬೇಕಾ ನಮಗೆ? ವಿ ವಾಂಟ್ ಕರ್ನಾಟಕ ಇಸ್ ಒನ್ ಹೋಲ್ ಸ್ಟೇಟ್. ಎಸ್ ಮೇಡಮ್. ಶಂಕರ್ ನೋಡಿ ಸರ್, ಈಗ ಡಾಕ್ಟರ್ ಮೀನಾಕ್ಷಿ ಹೇಳಿದ್ದು ಅಥವಾ ವಿಶ್ವೇಶ್ವರ ಭಟ್ರು ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇರ್ತಕ್ಕಂಥ ಒಂದು ಆದರ್ಶವಾಗಿರ್ತಕ್ಕಂಥ ಸ್ಥಿತಿ ಹೀಗಿರಬೇಕು ಅಂತ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಆದರ್ಶವಾಗಿರ್ತಕ್ಕಂಥ ಸ್ಥಿತಿ ಬೇರೆ, ವಾಸ್ತವವಾಗಿರ್ತಕ್ಕಂಥದ್ದು ಬೇರೆ. ಈ ದೇಶದಲ್ಲಿ ಅಧಿಕೃತವಾಗಿ 5642 ಜಾತಿಗಳಿದ್ದಾವೆ ಅಂತ ಕಾನೂನೇ ಹೇಳ್ತದೆ. ಅಂಕಿ ಸಂಖ್ಯೆಗಳನ್ನು ಗುರುತು ಮಾಡಿದ್ದಾರೆ. 1618 ಭಾಷೆ ಮಾತಾಡ್ತಕ್ಕಂಥ ಜನ ಈ ದೇಶದಲ್ಲಿ ಅಲ್ಲ, ಸೆನ್ಸಸ್ ಕೂಡ 1933 ಈಗ ನೀವು ನನಗೆ ಮಾತಾಡೋಕೆ ಅವಕಾಶ ಕೊಟ್ಟರೆ ನಾನು ಮುಗಿಸ್ತೀನಿ. ಪ್ಲೀಸ್ ಮೇಡಮ್, ಪ್ಲೀಸ್ ಸರ್. 1618 ಭಾಷೆ ಮಾತಾಡ್ತಕ್ಕಂಥ ಜನ ಇದ್ದಾರೆ ಅಂತಕ್ಕಂಥ ಅಂಕಿ ಸಂಖ್ಯೆಗಳಿದ್ದಾವೆ. ಧನಂಜಯ ಹೇಳಿದಂಥ ಒಂದು ಅಂಶವನ್ನು ಒಪ್ತಾನೆ, ಇದು ಸ್ವಾತಂತ್ರ್ಯ ನಂತರ ಉದ್ಭವ ಆಗಿರ್ತಕ್ಕಂಥ ಸ್ಥಿತಿಯಲ್ಲ. ಇದು ಸಹಸ್ರಾರು ವರ್ಷಗಳಿಂದ ಈ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಾಯಿತು ಏನಾಯಿತು ಬೇರೆ ಪ್ರಶ್ನೆ. ಶ್ರೇಣೀಕೃತ ಸಮಾಜ ನಿರ್ಮಾಣ ಆಗಿದ್ದು ಸಹಸ್ರಾರು ವರ್ಷಗಳ ಹಿಂದೆ. ಅದು ಭಾರತ ದೇಶದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಪಿಡುಗಾಗಿದೆ. ಅದರ ಆಧಾರದ ಮೇಲೆ ಅನೇಕ ವಿಷಯಗಳು ನಿರ್ಧಾರ ಆಗ್ತಕ್ಕಂಥ ಸ್ಥಿತಿ ಬಂದಿದೆ. ಹಾಗಾಗಿ ಸಂವಿಧಾನದಲ್ಲಿ ಶೋಷಣೆಗೊಳಗಾದಂಥವ್ರು, ತುಳಿತಕ್ಕೊಳಗಾದಂಥವ್ರು, ನಿರ್ಲಕ್ಷ್ಯಕ್ಕೊಳಗಾದಂಥವ್ರಿಗೆ ಮೀಸಲಾತಿ ಅಂತಕ್ಕಂಥ ಒಂದು ಕಲ್ಪನೆ ಬಂತು. ಅದು ಮುಂದುವರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇತರ ಹಿಂದುಳಿದ ವರ್ಗದವರಿಗೂ ಕೊಡಬೇಕು, ಅಲ್ಪಸಂಖ್ಯಾತರು, ಈ ಥರ ಎಲ್ಲ ಬಂದಿದೆ. ಅದು ವಾಸ್ತವಾಂಶ. ಇಲ್ಲಿ ಈ ಅಂಕಿ ಸಂಖ್ಯೆಗಳು ವಾಸ್ತವ ಸ್ಥಿತಿಯ ಚಿತ್ರಣವನ್ನು ನೀವು ಮುಂದೆ ಇಟ್ಟಿದ್ದೀರಿ. ಏನಿದೆ ಅದನ್ನು ಇಟ್ಟಿದ್ದೀರಿ. ಇಲ್ಲಿ ಒಂದು ರಾಜಕೀಯ ಪಕ್ಷ ಈ ಶ್ರೇಣೀಕೃತ ಸಮಾಜ ಅಥವಾ ಈ ವ್ಯವಸ್ಥೆ ಇರತಕ್ಕಂಥ ನಿಜ. ಇದರಲ್ಲಿ ಯಾರು ಎಷ್ಟು ಬೆಂಬಲವನ್ನು ಎಲ್ಲ ಸಮುದಾಯದಿಂದ ಪಡಿತಾ ಇದ್ದಾರೆ, ಪಡಿತಾ ಇಲ್ಲ ಆಧಾರದ ಮೇಲೆ ಯಾವ ರಾಜಕೀಯ ಪಕ್ಷ ಯಾರಿಗೆ ಹೆಚ್ಚು ಸ್ವೀಕೃತ ಅಥವಾ ಎಲ್ರಿಗೂ ಸ್ವೀಕೃತ ಅಂತಕ್ಕಂಥ ನಿರ್ಧಾರ ಮಾಡಬೇಕಾಗಿರೋದು ಈಗ ನಮ್ಮಿಂದ ಇರತಕ್ಕಂಥ ಪರಿಸ್ಥಿತಿ ವಾಸ್ತವ.
ಪ್ರಾಮಾಣಿಕವಾಗಿ ನಾನು ಒಪ್ಕೊಳ್ತೇನೆ. ನನ್ನ ಪಕ್ಷವೂ ಸೇರಿದಾಗ ಎಲ್ಲ ರಾಜಕೀಯ ಪಕ್ಷಗಳು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಮುಖ ಮಾನದಂಡವಾಗಿ ಇದನ್ನ ಇಟ್ಕೊಂಡಿರ್ತಕ್ಕಂಥ ಸತ್ಯ. ಅದಿಲ್ಲ ಅಂತೇಳಿ ಹೇಳಿದರೆ ನಾನು ಆತ್ಮವಂಚನೆ ಮಾಡ್ಕೊಂಡಾಗ. ಹೌದು ಹೌದು ಎಸ್ ಸರ್. ಸರ್ ಇಲ್ಲಿ ಒಂದೇನೆಂದರೆ ಶ್ರೀಮತಿ ಮೀನಾಕ್ಷಿ ಭಟ್ ಅವರು ಭರತ್ ಅವ್ರು ಮಾತಾಡಿದ್ದು, ಮತ್ತು ಕಲಾವಿದೆ ಸುಷ್ಮಾ ವೀರವ್ರು ಮಾತಾಡಿದ್ದು, ಸನ್ಮಾನ್ಯ ವಿಶ್ವೇಶ್ವರ್ ಭಟ್ ಮಾತಾಡಿದ್ರು. 3 ಜನರಲ್ಲೂ ಒಂದೊಂದು ಅಂಶಗಳನ್ನು ಭಾಳ ಗಂಭೀರವಾಗಿ ಗಮನಿಸಬೇಕಾಗಿದ್ದು ಅಂತ ಹೇಳಿದರೆ, ಸುಷ್ಮಾ ಅವರು ಮಾತಾಡಿದ್ರು ಇಲ್ಲಿ ಫಸ್ಟ್ ಬೇಕಾಗಿರೋದು ಜಾತಿ ಅಲ್ಲ, ಈ ಜಾತಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋಂಥದ್ದು ಅವರು ಮತ್ತು ಮೀನಾಕ್ಷಿ ಅವರು ಒಂದೇ ಮಾತಾಡಿದ್ರು. ಇಲ್ಲಿ ಅವರು ಇನ್ನೊಂದು ಮಾತಾಡೋದು ಸುಷ್ಮಾ ಅವರು, ಇಲ್ಲಿ ಡೆವಲಪ್ಮೆಂಟನ್ನು ನೀವು ವಿಚಾರವನ್ನು ಮುಂದೆ ಇಡಿ, ಅಭಿವೃದ್ಧಿ ವಿಚಾರಗಳನ್ನು ಮುಂದೆ ಇಟ್ಟು ನೀವು ಮತವನ್ನು ಕೇಳಬೇಕು, ಜಾತಿಯ ಮೇಲೆ ಹೊಡಿಬಾರ್ದು ಅನ್ನತಕ್ಕಂಥ ಒಂದು ಮಾತಾಡೋದು. ಆದರೆ ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ದೇವರಾಜ ಅರಸು ಸಮಾಜ ಭಾಳ ಕಡಿಮೆ. ಈ ರಾಜ್ಯದ 11 ವರ್ಷನೂ 12 ವರ್ಷನೂ ಮುಖ್ಯಮಂತ್ರಿಗಳಾಗಿದ್ದರು. ಯಾವುದೂ ಸಹ ಜಾತಿ ಆಧಾರದ ಮೇಲೆ ನಡೀತಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಇದು ಪ್ರಾರಂಭ ಆಗಿರ್ತಕ್ಕಂಥ, ಮುಂಚೆ ಈ ವ್ಯವಸ್ಥೆ ಇರಲಿಲ್ಲ. ಅಂದರೆ ಸನ್ಮಾನ್ಯ ವಿಶ್ವೇಶ್ವರ ಭಟ್ ಅವ್ರನ್ನ ಮಾತು ಕೇಳೋದು, ಎಲ್ಲ ರಾಜಕೀಯ ಪಕ್ಷದರು ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ನೀವು ಜಾತಿಯನ್ನು ನೋಡ್ತಿರೋದು. ಅಲ್ಲಿ ಒಂದೇನಂತ ಹೇಳಿದ್ರೆ, ನಮ್ಮ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ನಾನು 30 ವರ್ಷ ಒಂದೇ ಪಾರ್ಟಿಯಿಂದ ನಾನು ಕೆಲಸ ಮಾಡ್ಕೊಂಡ್ಬಂದೆ. ಇರತಕ್ಕಂಥ ಕಾರ್ಯಕರ್ತರಲ್ಲಿ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರಬಲ ವ್ಯಕ್ತಿ ಮತ್ತು ಅಲ್ಲಿರ್ತಕ್ಕಂಥ ಸಮಾಜದ ಮೇಲೆ ಯೋಚನೆ ಮಾಡಿ ಕೊಡ್ತಾರೆ. ಅದರಲ್ಲೇನು ಉದ್ದೇಶಪೂರ್ವಕವಾಗಿ ನೀವು ಇಂಥ ಜಾತಿ ಆ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಸಮಾಜದಲ್ಲಿ ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿ ಆ ಸಮಾಜ ಆ ಕ್ಷೇತ್ರಕ್ಕೆ ಹೊಂದ್ಕೊಳ್ಳೋಂಥವನ್ನ ಗುರುತಿಸಿ ಕೊಡ್ತಾರೆ ಹೊರತು ಇಲ್ಲಿ ಇವಾಗ ಅನಂತ್ ಕುಮಾರ್ ಅವರಾಗಲಿ, ಪ್ರಹ್ಲಾದ್ ಜೋಶಿ ಹುಬ್ಳಿನಲ್ಲಿ ಗೆದ್ದಿದ್ದಾರೆ, ತಮಗೆ ಗೊತ್ತಿದೆ ಹೇಗಿದೆ ಅಂತೇಳಿ. ಯಾರೂ ಸಹ ಹತ್ರ ಒಂದು ಅವರು ರಾಜಕೀಯದಲ್ಲಿ ಸಮಾಜದ ಜೊತೆ ಎಷ್ಟು ಗುರುತಿಸ್ಕೊಂಡಿರ್ತಾರೋ ಅದ್ರ ಮೇಲೆ ಜನ ಓಟ್ ಹಾಕ್ತಾರೆ ಹೊರತು ಜಾತಿ ಆಧಾರದ ಮೇಲೆ ಎಲ್ಲೂ ಸಹ ಯಡಿಯೂರಪ್ಪನವ್ರು ಗೆದ್ದು ಬಂದಿದ್ದಾರೆ. ಲಿಂಗಾಯತರು ಎಲ್ಲೂ ಸಹ ಓಟ್ ಹಾಕಲ್ಲ ಅಂತ ಹೇಳ್ಬೇಡಿ ಸರ್. ನಾನು ಒಪ್ಕೊಳ್ಳಿ, ವಾಸ್ತವ ಸಂಗತಿ ಒಪ್ಕೊಂಡು ಹೋಗೋಣ. ಇಲ್ಲ ಸರ್, ನೀವು ಎಷ್ಟು ಮಟ್ಟಿಗೆ ನೀವು ಆ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿರ್ತೀರ ಅದು ಪ್ಲಸ್ ಪಾಯಿಂಟ್ ಇದೆ ಸರ್. ಎಲ್ಲೂ ಜಾತಿ ಸರ್ 100% ಸರ್ ಜಾತಿನೂ ಒಂದು 5% ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ ಸರ್. ಆದರೆ ನಿಮ್ಮ ಪರ್ಸನಲ್ ಟಚ್ ಎಷ್ಟಿದೆ ಆ ಕ್ಷೇತ್ರದಲ್ಲಿ. ಈಗ ಮೀನಾಕ್ಷಿ ಅವರು ಮೇಡಮ್ ಅವರು ಮಾತಾಡ್ತಿರೋರು ನರೇಂದ್ರ ಮೋದಿ ಯಾಕೆ, ರಾಹುಲ್ ಗಾಂಧಿ ಯಾಕೆ ಅಂತ. ಅವರು ನಮ್ಮ ಪಕ್ಷದ ಶಾಸಕರ ಜೊತೆ ಕಳೆದ 5 ವರ್ಷ ಅವ್ರು ಕೆಲಸ ಮಾಡಿದ್ದಾರೆ ಸಮಾಜ ಕಾರ್ಯಕರ್ತೆಯಾಗಿ. ಇವತ್ತು ಅವ್ರಿಗೆ ರಾಜಕೀಯ ಪಕ್ಷ ಬೇಡ. ಅವ್ರು ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ ಜೊತೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚಿಕೊಂಡಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದರೆ ಸಮಾಜ ಕಾರ್ಯಕರ್ತೆಯಾಗಿ. ರಾಜಕೀಯ ಇಷ್ಟ ಇಲ್ಲ. ಇದಕ್ಕೆ ಮುಂಚೆ ಅವ್ರು 5 ವರ್ಷ ಅಲ್ಲಿ ಗುರುತಿಸ್ಕೊಂಡಿರೋದನ್ನೇ ಒಂದು ಚುನಾಯಿತ ಪ್ರತಿನಿಧಿ ಜೊತೆ ಒಂದು ನ್ಯಾಷನಲ್ ಪಾರ್ಟಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ಆದ್ರೆ ಇವತ್ತು ಅನಿವಾರ್ಯ ಚಾಯ್ಸ್, ನೀವು ಚಾಯ್ಸ್ ಕೊಡೋದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಕೆಜೆಪಿ ಅವ್ರನ್ನೆಲ್ಲೇ ಆಯ್ಕೆ ಮಾಡ್ಕೋಬೇಕು. Therefore, whoever was the elected representative, ಅವ್ರ ಜೊತೆಲಿ ಕೆಲಸ ಮಾಡಿದ್ದು ಆ ಕೆಲಸ ಸರಿ ಹೋಗ್ಲಿಲ್ಲ ಅಂತ ನಾವ್ ಇವಾಗ ನೀವು ಹೇಳಿರಲ್ಲ ರಾಹುಲ್ ಗಾಂಧಿ ಮತ್ತೆ ಇವರು ಮೋದಿ ಅವ್ರ ಬಗ್ಗೆ ಸರ್, ಅವ್ರು ತುಂಬಾ ದೂರ. ನಮ್ಗೆ ಲೋಕಲ್ ಆಗ್ಬೇಕಲ್ಲ ಮೇಡಮ್. ನಾವು ಅಣ್ಣಾ ಹಜಾರೆನ ಬೆಂಗಳೂರು ಕರ್ಕೊಂಡ್ ಬಂದಿದ್ವಿ. ನಾವು ಮಾಸ್ಟರ್ ಹಿರಣ್ಣ ಯಾಕೆ ಕರೀಲಿಲ್ಲ? ಮಾಸ್ಟರ್ ಹಿರಣ್ಣ ಭ್ರಷ್ಟಾಚಾರದ ಬಗ್ಗೆ ಕಳೆದ 40 ವರ್ಷದಿಂದ ಹೋರಾಟ ಮಾಡಿದ್ದಾರೆ. ಅಣ್ಣಾ ಹಜಾರೆನೇ ನಾವು ಯಾಕೆ ಕರ್ಕೊಂಡ್ ಬಂದಿವಿ ನೋಡಿ. ಅಣ್ಣಾ ಹಜಾರೆ ಬಂದಿದ್ದ ವೆಲ್ಕಮ್. ಭ್ರಷ್ಟಾಚಾರ ಅಂತಾನೆ ಒಂದು ನಾಟಕ ಮಾಡ್ತಿರೋ ಮಾಸ್ಟರ್ ಹಿರಣ್ಣಯ್ಯವರು. ಆದ್ರೆ ಅದಕ್ಕೆ ಒತ್ತು ಕೊಟ್ಟಿದ್ದು ಅಣ್ಣಾ ಹಜಾರೆ ಹೋರಾಟದಿಂದ ಕೆಲವೊಂದು ಸಂದರ್ಭದಲ್ಲಿ. ಯಾಕಂದ್ರೆ ಅವ್ರು ನ್ಯಾಷನಲ್ ಲೀಡರ್ ಆಗಿ brought everybody together. ಮಾಸ್ಟರ್ ಹಿರಣ್ಯ is excellent, ಆದ್ರೆ he didn't go national. ಬಟ್ ಯಾರು ಅವ್ರನ್ನ ಗುರುತಿಸಲಿಲ್ಲ ಮಾಸ್ಟರ್ ಹಿರಣ್ಣಯ್ಯರನ್ನ. ಇವಾಗ್ಲೂ ಈಸ್ ಎಕ್ಸಲೆಂಟ್. ಅದೇ ರೀತಿ ಅಣ್ಣಾ ಹಜಾರೆ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಎಸ್, ಈ ಜಾತಿ ವ್ಯವಸ್ಥೆ ಬಗ್ಗೆ BK ಹರಿಪ್ರಸಾದ್ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ ಕೇಳೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಸಣ್ಣ ಬ್ರೇಕ್.